ನಮಸ್ಕಾರ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನನ್ನ ಮಗನ ಸ್ಕೂಲಿಗೆ ವ್ಯಾನ್ ಹತ್ತಿಸ್ತೀನಲ್ಲ, ಅದರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವೆಲ್ಕಮ್ ಟು ನಾನು ನನ್ನ ಮಗ ಡೈಲಿ ವ್ಲಾಗ್. ಇವತ್ತು ಅವನಿಗೆ ಲಾಸ್ಟ್ ಡೇ ಎಕ್ಸಾಮ್ ಆಗಿರೋದ್ರಿಂದ ಖುಷಿಯಾಗಿ ಹೋದ. ವ್ಯಾನು ಬಂತು, ನಾನು ಹೋಗಬೇಕು. ಒಂದು 2 ನಿಮಿಷಕ್ಕೆ ವ್ಯಾನ್ ಬಂತು. ವ್ಯಾನ್ ಹತ್ತಿಸ್ಕೊಂಡು ಹೋದ್ರು ಅವನ್ನ. ನಾನು ಮನೆಗೆ ಬರೋ ಅಷ್ಟೊತ್ತಲ್ಲಿ ಅಮ್ಮನೂ ರೆಡಿ ಆಗಿತ್ತು. ಇವತ್ತು ನಾನು ಸ್ವಲ್ಪ ಎಲ್ಲ ಕೆಲಸ ಬೇಗ ಮುಗಿಸ್ಕೊಂಡಿದ್ದೆ. ನಾನು ಆಶಾ, ಇದು ನನ್ನ ಚಾನಲ್. ನಾನು ನನ್ನ ಮಗ ಡೈಲಿ ವ್ಲಾಗ್. ಚಿನ್ಮಯ್ಯನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದಿದ್ದಾಯಿತು, ವ್ಯಾನ್ ಹತ್ತಿಸ್ ಬಂದಿದ್ದಾಯಿತು. ಒಂದು ಕೆಲಸ ಮುಗೀತು, ಕಂಪ್ಲೀಟ್ ಆಯಿತು. ಇವತ್ತು ವೀಕ್ ಆಫ್ ನನಗೆ, ಸೊ ಮನೆ ತವೇ ಇದ್ದೀನಿ. ನಿದ್ದೆನೂ ಚೆನ್ನಾಗಾಯಿತು. ಗಡಿಬಿಡಿ ಇಲ್ಲ ಇವತ್ತು, ಬೇಗನೆ ಆಯಿತು. ಗುರುವಾರ ಬೇರೆ, ರಾಯರ ವಾರ, ಮನೇಲಿ ಪೂಜೆ ಮಾಡಬೇಕು. ಅದ್ರ ಜೊತೆ ಸಣ್ಣ ಪುಟ್ಟ ಕೆಲಸಗಳಿದೆ. ಸ್ವಲ್ಪ ತೋಟಕ್ಕೆ ಬೇರೆ ಹೋಗ್ಬೇಕು ಇವತ್ತು, ಒಂಬಾಳೆ ಕಾಯೋಕ್ಕೆ. ಅಪ್ಪ ಆಲ್ರೆಡಿ ಹೋಗಿದ್ದಾರೆ, ಯಾಕಂದರೆ ಇಲ್ಲಿ ಜಾತ್ರೆ ನಡೀತೈತೆ, ಕೆಂಪಮ್ಮನ ಜಾತ್ರೆ ನಡೀತೈತೆ. ಒಂಬಾಳೆ ಕಾಯಲೇಬೇಕು, ಜಾತ್ರೆ ಮುಗಿಯೋವರೆಗೂ ಒಂಬಾಳೆ ಕಾಯಲೇಬೇಕು ನಾವು. ಸರಿ, ಇವತ್ತು ಹೋಗಬೇಕು. ವಿಡಿಯೋ ಇವಾಗಿಂದ ಸ್ಟಾರ್ಟ್ ಮಾಡ್ತೀನಿ. ಟೈಮು ಆಗಲೇ 8:30, 8:45 ಆಗಿರ್ಬೋದು. ಅಮ್ಮನೂ ಕೆಲ್ಸಕ್ಕೆ ಹೋದ್ರು. ಸಣ್ಣ ಪುಟ್ಟ ಕೆಲಸ ಎಲ್ಲ ಹಂಗೆ ಇದೆ. ಮನೇಲಿ ಇದ್ದಿದ್ದ ದಿವಸ ಅಮ್ಮನಿಗೆ ಸ್ವಲ್ಪ ಫ್ರೀ ಮಾಡಿಕೊಟ್ಬಿಡ್ತೀನಿ, ನಾನು ಮಾಡ್ಕೊತೀನಿ, ನೀನು ಹೋಗಮ್ಮ ಅಂತ ಹೇಳಿ. ಹಾಗಾಗಿ ಇವಾಗ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನಮ್ಮ ಮನೆ ಕಿಚನ್ ಎಷ್ಟು ಡಸ್ಟಿ ಆಗಿದೆ ಅಂತ. ಎಲ್ಲ ಇವಾಗ ಕ್ಲೀನ್ ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ ಬನ್ನಿ ಚಾನಲ್ನ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೆಲಸ ಜಾಸ್ತಿ ಇದೆ ಇವತ್ತು. ನಾವು ಹಾಕೊಂಡಿದ್ದು ಪ್ಲ್ಯಾನ್ ಬೇರೆ, ಇವತ್ತು ವೀಕೆಂಡ್ ನನಗೆ. ಸೊ ನಾನು ವೀಕ್ ಆಫ್ ಇದ್ದಿದ್ದರಿಂದ ಹಾಕೊಂಡಿದ್ದು ಪ್ಲ್ಯಾನ್ ಬೇರೆ, ಎಲ್ಲ ಉಲ್ಟಾ ಆಗೋಯ್ತು. ನೈಟೇ ಉಲ್ಟಾ ಆಗೋಯ್ತು. ಅಪ್ಪ ಈ ಪ್ಲ್ಯಾನ್ ಬೇಡ, ಬೇರೆ ನಾನು ಹೇಳ್ತೀನಿ, ಒಂಬಳೆಕಾಯಿ ಹಾಕೋಗೋಣ ಬಾ ಇವತ್ತು ಅಂತಂದರು. ಸರಿ ಆಯ್ತು ಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ಚಿನ್ಮಯ್ ಹೋಗಿದ್ದಾನೆ ಸ್ಕೂಲ್ಗೆ, ಅಮ್ಮನೂ ಕೆಲ್ಸಕ್ಕೆ ಹೋದರು. ಅಮ್ಮನಿಗೂ ಸ್ವಲ್ಪ ಹೆಲ್ತ್ ಸರಿ ಇರಲಿಲ್ಲ, ಹಂಗೂ ನಾನು ಹೋಗ್ತೀನಿ ಇವತ್ತು ಅಂತೇಳಿ ಹೋದರು. ಅಪ್ಪನೂ ನೈಟ್ ಶಿಫ್ಟ್ ಮುಗಿಸ್ಕೊಂಬಂದೈತೆ, ಮಲ್ಕೋಬೇಕು. ಬಿಕಾಸ್ ತೋಟದಾಗ ಬೇರೆ ಹೋಗಬೇಕು, ನಮ್ಮದು ವರ್ಷದ ಕೂಳು ಅಡಿಕೆ ಅನ್ನೋದು. ಹಂಗಾಗಿ ಅಪ್ಪ ಒಂಬಳೆ ಕಾಯಕ್ಕೆ ಹೋಗ್ತೀನಿ ಸ್ವಲ್ಪ ಹೊತ್ತು. ಆಮೇಲೆ ಬರ್ತಾರೆ, ತಿಂಡಿ ತಿನ್ನೋಕ್ಕೆ ಬರ್ತಾರೆ, ಆವಾಗ ನಾನು ಹೋಗ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ನನಗೆ ಮೆಸೇಜ್ ಬರೋದೇ ಒಂದು, ಕಮೆಂಟ್ ಆಫ್ ಆಗಿದೆ ನಿಂದು, ಅದನ್ನು ಸ್ವಲ್ಪ ಚೆಕ್ ಮಾಡು ಅಂತ. ಬಟ್ ಅದೇನು ಚೆಕ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನಗೆ. ನೋಡಬೇಕು, ಲಾಸ್ಟ್ ಟೈಮ್ ಯಾವಾಗಾದ್ರು ಮೊಬೈಲ್ ಅಂಗಡಿಗೆ ಹೋದಾಗ ಚೆಕ್ ಮಾಡಿಸ್ಕೊಂಡು ಬರ್ತೀನಿ. ನನಗಂತೂ ಇದು ಗೊತ್ತಾಗ್ತಾ ಇಲ್ಲ, ಸೆಟ್ಟಿಂಗ್ ಏನಾಗಿದೆ ಅನ್ನೋದು ನನಗೆ ಐಡಿಯಾನೂ ಇಲ್ಲ. ಫೋನ್ ಬಗ್ಗೆ ಅಷ್ಟು ನನಗೆ ಐಡಿಯಾ ಇಲ್ಲ ಹೇಳ್ಬೇಕಂದ್ರೆ. ಚೆಕ್ ಮಾಡ್ಕೊತೀನಿ, ನೋಡೋಣ. ಇವತ್ತು ಚೆಕ್ ಮಾಡಿಕೊಂಡು ಅಪ್ಲೋಡ್ ಮಾಡ್ತೀನಿ. ಲೇಟ್ ಆದೆ, ಸಾರಿ, ಗೊತ್ತಾಗ್ತಾ ಇಲ್ಲ ನನಗದು. ಸರಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾಳೆ ರಾಮನವಮಿ ಆಗಿರೋದ್ರಿಂದ ಇವತ್ತು ಅದೇ ರಾಯರ ವಾರ ಅಲ್ವಾ, ಪೂಜೆ ಬೇರೆ ಮಾಡಬೇಕಾಗಿತ್ತು. ಇವತ್ತು ನನಗೆ ವೀಕ್ ಆಫ್ ಆಗಿರೋದ್ರಿಂದ, ನನಗೆ ಗುರುವಾರ ವೀಕ್ ಆಫ್ ಆಗಿತ್ತು. ಹಾಗಾಗಿ ನಾನು ಒಬ್ಬಳೇ ಮನೆ ಕೆಲಸ ಎಲ್ಲ ಮಾಡಿಕೊಂಡೆ. ಅಮ್ಮನೂ ಕೆಲ್ಸಕ್ಕೆ ಹೋದರು, ಚಿನ್ಮಯಿ ಸ್ಕೂಲ್ಗೆ ಹೋದ. ಅಪ್ಪ ಫಸ್ಟ್ ಶಿಫ್ಟ್ ಇತ್ತು, ನೈಟ್ ಶಿಫ್ಟ್ ಇತ್ತು, ಮುಗಿಸ್ಕೊಂಬಂದಿದ್ರು. ಒಂಬಳೆಕಾಯ ಕೆಲಸ ಬೇರೆ ಇದ್ದಿದ್ದರಿಂದ ಅಲ್ಲೆಲ್ಲ ಮಾಡ್ಕೊತಾ ಇದ್ದೆ. ಬಿಸಿಲು ನೋಡಿದ್ರೆ ತುಂಬ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ ಬಿಸಿಲು. ಆಮೇಲೆ ನೆಕ್ಸ್ಟ್ ಕೆಲಸ ಮಾಡೋಣ ಅಂತೇಳಿ ಬಂದಿದ್ದೀನಿ. ನೋಡ್ತಾ ಇರ್ಬೋದು ಯಾವ ಥರ ಬಿಸಿಲಿದೆ ಅಂದ್ಬಿಟ್ಟು. ಶೂಸ್ ತೊಳ್ದಾಕ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡಿಕೊಂಡೆ. ಶುಂಠಿ ಬೇರೆ ತಂದಿಟ್ಟಿತ್ತು ಅಪ್ಪ. ಇದು ನಾಟಿ ಶುಂಠಿ, ಸಣ್ಣ ಇವು ಎಲ್ಲ ಕ್ಲೀನ್ ಮಾಡಿ ಮಡಿಕೊಬಿಟ್ರೆ, ನೀರಿಗೆ ಹಾಕಿ ನೆನೆಸಿಟ್ಕೊಬಿಟ್ರೆ ಮಣ್ಣೆಲ್ಲ ಬಿಟ್ಕೊಳುತ್ತೆ. ಕ್ಲೀನ್ ಮಾಡಿ ಮಡಿಕೊಂಬಿಟ್ಟೆ. ನೆಕ್ಸ್ಟ್ ಎಲ್ಲ ಈರುಳ್ಳಿ ಎಲ್ಲ ತೊಗೊಂಡಿದ್ದೆ, ಬಿಸಿಲಿಗೆ ಹಾಕಿದ್ದೆ. ಎಲ್ಲನೂ ಬಾಕ್ಸ್ಗೆ ಹಾಕಿ ಎತ್ತಿಟ್ಕೊಂಡ್ಬಿಡ್ತೀನಿ. ರಜೆ ಸಿಕ್ತಾಗೆ ನಾನು ಇವೆಲ್ಲ ಮಾಡ್ಕೊಳೋದು ಹೇಳ್ಬೇಕಂದ್ರೆ. ಮಿಕ್ಕಿ ಟೈಮಲ್ಲೆಲ್ಲ ಮಾಡೋಕ್ಕೋಗಲ್ಲ. ವಾರಕ್ಕೊಂದ್ಸತಿ ರಜೆ ಸಿಗುತ್ತಲ್ಲ, ಈರುಳ್ಳಿ ಎಲ್ಲನೂ ಹಾಕ್ಕೊಳೋದು, ಅದೇನಿರುತ್ತೋ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳೋದು ಎಲ್ಲ ಮಾಡ್ಕೊಂಬಿಡ್ತೀನಿ ಒಂದು ದಿವಸ. ಡೀಪ್ ಕ್ಲೀನ್ ಅಂತ ಯಾವಾಗಲೂ ಮಾಡೋಕ್ಕೋಗಲ್ಲ, ಧೂಳೆಲ್ಲ ಅವಾಗವಾಗ ಕೊಡ್ಕೊಳೋದ್ರಿಂದ ಏನು ಅಷ್ಟು ಧೂಳಾಗಿರಲ್ಲ. ಮಕ್ಕಳಿರೋ ಮನೆ ಸಣ್ಣ ಪುಟ್ಟ ಕಸ ಅಂತೂ ಇದ್ದಿದ್ದೆ, ಅದು ಕಾಮನ್ ಅಲ್ಲ, ಅದನ್ನು ಗುಡಿಸ್ಕೊಂಡು ಬಿಡ್ತೀವಿ. ಇಲ್ಲೆಲ್ಲ ಈರುಳ್ಳಿ ಎಲ್ಲ ಹಾಕ್ಕೊತಿದ್ದೆ. ನಮ್ಮ ಅಪ್ಪನೂ ಬಂದಿತ್ತು, ಮಾತಾಡ್ತಾ ಇತ್ತು. ನಮ್ಮ ಗುಬ್ಬಿ ಹತ್ರನೂ ಮಾತಾಡ್ಕೊಂಡು ಕೆಲ್ಸಗಳು ಮುಗಿಸ್ಕೊತಾ ಇದ್ದೆ ಕುತ್ಕೊಂಡು. ಆನ್ ಟೈಮಿಗೆ ಕೆಲಸ ಸ್ಟಾರ್ಟ್ ಮಾಡಿಬಿಟ್ರೆ ಬೇಗ ಬೇಗ ಮುಗ್ದೋಗುತ್ತೆ. ಮನೇಲೇ ಇದ್ನಲ್ಲ, ಯಾರೂ ಇರಲ್ಲ, ನಿಧಾನಕ್ಕೆ ಟಿ ವಿ ನೋಡಿಕೊಂಡು ನನ್ನ ಕೆಲಸ ನಾನು ಮಾಡ್ಕೊತಾ ಇದ್ದೆ. ಡಿಸ್ಟರ್ಬೆನ್ಸ್ ಇರಲ್ಲ ಅಲ್ಲ, ಹಾಗಾಗಿ ನನ್ನ ಪಾಡಿ ನಾನು ಮಾಡ್ಕೊತಾ ಇದ್ದೆ.
ಮನೆಯೆಲ್ಲ ಕಸವೆಲ್ಲ ಗುಡಿಸ್ಕೊಂಡು ನೆಲ ಒರೆಸ್ಕೊಂಡ್ಬಿಟ್ಟೆ ನಾನು. ಏನಂದರೆ ಮನೆ ಅವಾಗವಾಗ ಡೈಲಿ ಒರೆಸ್ಕೊಂಡ್ಬಿಟ್ರೆ ಕ್ಲೀನಾಗಿರುತ್ತೆ ಅನ್ನೋ ರೀಸನ್ ಅಷ್ಟೇ. ನಾಷ್ಟ ಹಾಕ್ಕೊಟ್ಟೆ. ಎಲ್ಲೋಯ್ತು ಅಂತ ನೋಡಿದ್ರೆ ಮೊಮ್ಮಗನ ಕರ್ಕೊಬರಕ್ಕೆ ಹೋಯ್ತೆ. ಯಾರು? ಚಿಕ್ಕ ಮೊಮ್ಮಗ. ಇಲ್ಲಿ ತೋರಿಸ್ತೀನಿ. ಇಲ್ಲಿ ನಮ್ಮ ಗುಬ್ಬಿ ಕಾಯ್ತಾ ಇದೀವಿ ನಾವು. ಇದು ಬೆಳಗ್ಗೆ ಕರೆದೆ ನಾನು, ಆಯಿತಾ. ನನ್ನ ಮಗ ಸ್ಕೂಲಿಗೆ ಬಿಡೋ ಟೈಮಲ್ಲಿ ಬಾರು ಅಂತ ಅಂದರೆ ಬರಲ್ಲ ಹೋಗಮ್ಮ, ನಾನು ಆಮೇಲೆ ಬರ್ತೀನಿ ಅಂತ ಅಂದ. ಆಮೇಲೆ ನೋಡಿದ್ದಾನೆ ನಾವು ಈಚೆ ಇಲ್ಲ ಅಲ್ಲ, ಸುಮ್ಮನೆ ಆಗ್ಬಿಟ್ಟಿದ್ದಾನೆ. ಅಪ್ಪ ಈಚೆ ಕರೆದಿದ ತಕ್ಷಣ ಓಡ್ ಬಂದ. ಅದೊಂದು ಗಾಡಿನ ಹೆಂಗೆ ಆಡಿಸ್ತಾನೆ ಅಂದರೆ ನಿಜ, ಅದಕ್ಕೆ ಜೀವ ಇದ್ದಿದ್ರಂತೂ ಇವನು ಬೈಕೊಂಡು ಬಿಟ್ಟು ಹೋಗ್ಬಿಟ್ಟಿರೋದು. ಅಷ್ಟು ಎಣಗಿಸ್ತಾನೆ ದಾರ ಕಟ್ಕೊಂಡು. ವೀಟಲ್ಲಿ ಹಸುಗಳು ಅಂದರೆ ಅಷ್ಟು ಪ್ರೀತಿ. ಇದು ಹಸು ಅಂತ ಇದು ಸಾಕಿದ್ದೀನಿ ಅಂದ್ಬಿಟ್ಟು ಆಟ ಆಡ್ಕೊಂಡು ಕುಂತಿರ್ತಾನೆ ಒಬ್ಬನೇ. ಮನೆಗೆ ಬಂದು ಸುಮಾರು ಹೊತ್ತು ಆಟ ಆಡ್ತಾ ಇದ್ದ. ನಾವೇನಾದರೂ ಮನೇಲಿದ್ದರೆ ಮನೆಗೆ ಬರೋದು ಹೋಗೋದು ಈ ಥರ ಮಾಡ್ತಾನೆ ಅವನು. ಅವ್ರ ಮನೇಲಿ ಇರಲ್ಲ, ನಮ್ಮ ಮನೇಲಿ ಇರಲ್ಲ, ಆ ಥರ ಇವನು. ಮನೆ ಕೆಲಸ ಎಲ್ಲ ಮುಗೀತು. ಇವಾಗ ಪೂಜೆ ಮಾಡಬೇಕು. ಮೇನು ಹೂವನ್ನು ಬಿಡಿಸ್ಕೊಂಬಂದಿಟ್ಟಿದ್ದೀನಿ. ಇವಾಗ ಪೂಜೆ ಮಾಡಿಬಿಟ್ರೆ ಮನೆ ಕೆಲಸ ಎಲ್ಲ ಪೂರ್ತಿ ಮುಗ್ದಂಗೆ ಆಗುತ್ತೆ. ಪೂಜೆ ಬಂದು ನನಗಿಷ್ಟ ಪೂಜೆ ಮಾಡೋದಾಯ್ತಾ. ಬೇಗನೆ ಪೂಜೆ ಮಾಡಬೇಕಾಯಿತು. ಇವತ್ತು ರಾಮನವಮಿ, ರಾಯರು ವಾರ ಎರಡೂ ಒಂದೇ ದಿವಸ ಇರೋದ್ರಿಂದ ಬೇಗ ಪೂಜೆ ಮಾಡಬೇಕಾಗಿತ್ತು. ಬಟ್ ಬೇಗ ಎದ್ದೊಳ್ತೀನಲ್ವ ಡೈಲಿ, ಸ್ವಲ್ಪ ಲೇಟ್ ಮಾಡಿದೆ. ಹಾಗಾಗಿ ಎಲ್ಲ ಕೆಲಸ ಸ್ವಲ್ಪ ಡಿಲೇ ಆಯಿತು. ಆದರೂ ಪರವಾಗಿಲ್ಲ, ಬೇಗ ಮಾಡ್ತೀನಿ. ಪೂಜೆ ಮಾತ್ರ ನಿಧಾನಕ್ಕೆ ಮಾಡಬೇಕು. ಕೆಲಸ ಎಲ್ಲ ಬೇಗ ಮಾಡಿದ್ದೀನಿ, ಪೂಜೆ ನಿಧಾನಕ್ಕೆ ಆರಾಮಾಗೆ ಮಾಡ್ತೀನಿ. ಬನ್ನಿ ಪೂಜೆ ಸ್ಟಾರ್ಟ್ ಮಾಡೋಣ. ಇವಾಗ ಪೂಜೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಚಿನ್ಮಯ್ಗೆ ಹೇಳಿದ್ದೆ ಪೂಜೆನ ಮಾಡಬೇಡಪ್ಪ, ನಾನು ಮಾಡ್ತೀನಿ ಹೋಗು ಅಂತೇಳಿ. ಹಾಗಾಗಿ ನಾನೇ ಮಾಡ್ಕೊಳ್ತಾ ಇದ್ದೆ. ಫ್ರೀ ಇದ್ದಾಗ ನಾನೇ ಪೂಜೆ ಎಲ್ಲ ಮಾಡ್ಕೊತೀನಿ. ನನಗಿಷ್ಟ ಪೂಜೆ ಮಾಡೋದು, ಮನೆ ಕ್ಲೀನ್ ಮಾಡೋದೆಲ್ಲ. ಹಾಗಾಗಿ ನಾನು ಮಾಡ್ಕೊತೀನಿ. ಅವನಿಗೂ ಹೇಳಿದೆ ಆರಾಮಾಗಿ ಹೋಗ್ಬಿಟ್ಬಾ ನೀನು ಸ್ಕೂಲ್ಗೆ, ನಾನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಅದು ಅಲ್ಲದೆ ನಾಳೆ ರಾಮನವಮಿ ಆಗಿರೋದ್ರಿಂದ ಎಲ್ಲ ಡೀಪ್ ಕ್ಲೀನ್ ಎಲ್ಲ ಮಾಡ್ಕೊಬೇಕಾಗಿತ್ತು. ಎಲ್ಲ ಅವನಿಗೆ ಮಾಡ್ಕೊಳಕ್ಕಾಗಲ್ಲ, ಹಾಗಾಗಿ ನಾನೇ ಮಾಡ್ಕೊತೀನಿ. ಸಿದ್ಧಲಿಂಗೇಶ್ವರನ ತೇರಾಗಿತ್ತಲ್ವ, ಅಪ್ಪನಿಗಿಲ್ಲಿ ಊಟಕ್ಕೆ ಕರೆದಿದ್ರು. ಇಲ್ಲಿ ನಮ್ಮೂರಲ್ಲಿ ಹೆಂಗೆ ಅಂದರೆ ನೀರು ಮಜ್ಜಿಗೆ ಪಾನಕ ಎಲ್ಲ ಕೊಟ್ಟು ಹಲಸಿನಕಾಯಿ ಸಾರು ಮಾಡಿ ಅಡುಗೆ ಊಟ ಎಲ್ಲ ಮಾಡಿಸಿ ಊಟ ಹಾಕ್ತಾರೆ ಕೆಲವೊಬ್ಬರು, ಮನೆ ದೇವರಾಗಿರೋದ್ರಿಂದ. ಅಲ್ಲಿ ಅಪ್ಪನಿಗೆ ಕೊಟ್ಟು ಕಳಿಸಿದ್ರು ತಾಂಬೂಲನ. ಶಿವಪೂಜೆದು ಶಿವವಸ್ತ್ರ ಮತ್ತು ಶಿವಪೂಜೆ ದಾರ ಎಲ್ಲ ಕೊಟ್ಟು ಕಳಿಸಿದ್ರು. ವಿಭೂತಿ ಎಲ್ಲನೂ ಎಲ್ಲ ಎತ್ತಿಟ್ಟಿರಲಿಲ್ಲ ನಾನು, ಹಂಗೆ ಇಟ್ಬಿಟ್ಟಿದ್ದೆ. ಅಮ್ಮನೂ ದೇವ್ರ ಮನೆಗೆ ಬರೋಂಗಿರಲಿಲ್ಲ, ನಾನು ಒಬ್ಬಳೇ ಮಾಡಬೇಕಾಗಿತ್ತು. ಹಂಗಾಗಿ ನಾನೇನು ಎತ್ತಿಟ್ಕೊಂಡಿರಲಿಲ್ಲ. ಇವತ್ತು ಫ್ರೀ ಆಗಿದ್ನಲ್ಲ ಅಂತ ಎಲ್ಲ ಎತ್ತಿಟ್ಕೊಂಡು ದೇವ್ರ ಮನೆಯೆಲ್ಲ ಒರೆಸ್ಕೊಂಡು ನಾನು ತೃಪ್ತಿಯಾಗಂಗೆ ಪೂಜೆ ಮಾಡಿಕೊಂಡೆ ನಾನು. ನಾನೇನು ಹೂವು ಎಲ್ಲ ಜಾಸ್ತಿ ಕೊಂಡ್ಕೊಳ್ಳೋಕೆ ಹೋಗೋದಿಲ್ಲ. ಯಾಕಂದರೆ ನಮ್ಮನೆ ತಾವೇ ಹೂವುಗಳು ಇರುತ್ತಲ್ಲ, ಅದನ್ನೇ ಇಡ್ತೀನಿ. ಸಾಮಾನ್ಯವಾಗಿ ಈ ಟೈಮಲ್ಲೆಲ್ಲ ಹೂವು ಇರುತ್ತೆ ಆಯಿತಾ. ಹಬ್ಬಗಳಲ್ಲಿ ಹೂವನೇ ಇರಲ್ಲ, ಅವಾಗ ತೊಗೊಳ್ಲೇಬೇಕು. ಅದೇನು ಕೋಇನ್ಸಿಡೆಂಟೋ ಏನೋ ಗೊತ್ತಿಲ್ಲ, ಆ ಟೈಮಲ್ಲೇ ಹೂವು ಇಲ್ದಂಗೆ ಆಗುತ್ತೆ, ಅವಾಗ ತೊಗೊಳ್ತೀನಿ ಹೂವನ. ದೇವ್ರ ದೀಪನ ಡೈರೆಕ್ಟಾಗಿ ಹಚ್ಬಾರ್ದು ಅಂತ ಹೇಳ್ತಾರೆ. ಸುಮಾರು ಜನ ಹೇಳಿದರು. ಮೊನ್ನೆ ನಾನು ಪೂಜೆ ಮಾಡಿದ್ದು ವಿಡಿಯೋ ಹಾಕಿದ್ನಲ್ಲ, ಅವಾಗ ನನಗೆ ಕಮೆಂಟ್ ಮಾಡಿದ್ದು, ದೇವ್ರ ದೀಪನ ಡೈರೆಕ್ಟಾಗಿ ಹಚ್ಬೇಡ ಆಶಾ, ಒಂದು ತುಪ್ಪದ ಬತ್ತಿನೋ ಇಲ್ಲ ನಾರ್ಮಲ್ ದೀಪನೋ ಹಚ್ಕೊಂಡು ಅದರಿಂದ ದೇವ್ರ ದೀಪ ಹಚ್ಚು, ಡೈರೆಕ್ಟಾಗಿ ಅಗ್ನಿಸ್ಪರ್ಶ ಮಾಡಬೇಡ, ದೇವ್ರ ದೀಪಕ್ಕೆ ಮನೆ ದೇವ್ರುಗಳು ಮುನ್ಸ್ಕೊಳ್ತವೆ ಅಂತೆಲ್ಲ ಹೇಳಿದ್ರು. ಸರಿ ಆಯಿತು ಅಂತೇಳಿ ನಾನಿವತ್ತು ತುಪ್ಪದ ದೀಪ ಇಲ್ಲ ನಾರ್ಮಲ್ ದೀಪ ಹಚ್ಕೊಂಡು, ನಾನು ಡೈರೆಕ್ಟಾಗಿ ದೇವ್ರ ದೀಪ ಹಚ್ಕೊಂಡಿಲ್ಲ. ಮೊದಲು ಮಣ್ಣಿನ ಹಣತೆಯಲ್ಲಿ ಹಚ್ಕೊಂಡು ದೀಪ ಹಚ್ತೀನಲ್ಲ, ಮಂಗಳವಾರ ಶುಕ್ರವಾರ ಮಣ್ಣಿನ ಹಣತೆ ಹಚ್ತೀನಿ. ಆ ದೀಪದಲ್ಲೇ ಹಚ್ಕೊಂಡು ಪೂಜೆ ಮಾಡಿಕೊಂಡೆ. ಇವಾಗ ಯಾರೋ ಒಬ್ಬರು ಏನೋ ಒಂದು ಒಳ್ಳೇದು ಹೇಳ್ತಾರೆ, ಎಲ್ಲನೂ ನಮಗೆ ಗೊತ್ತು ಅಂತ ಹೇಳೋಕ್ಕಾಗಲ್ಲ ಅಲ್ಲ, ತಿಳ್ಕೊಬೇಕು ನಾವು. ದಿನ ಕಲಿಯೋವಂಥ ವಿಷಯ ಸುಮಾರು ಇರ್ತವೆ, ಅದನ್ನು ಡೈಲಿ ಒಂದೊಂದು ಲೆಸನ್ ಥರ ನಾವು ಕಲ್ತ್ಕೊಂಡ್ರೆ ನಮಗೂ ಒಳ್ಳೆಯದಲ್ಲ. ಹಾಗಾಗಿ ರಾಯರಿಗೆ ತುಪ್ಪದ ಆರತಿ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಾನು ಊದ್ಗಡ್ಡಿ ಬೆಳಗಲ್ಲ, ಅವತ್ತು ತುಪ್ಪದ ದೀಪ ಹಚ್ತೀನಿ. ಊದ್ಗಡ್ಡಿ ಬೆಳಗ್ತೀನಿ, ಬೇರೆ ದೇವ್ರುಗಳಿಗೆಲ್ಲ ಊದ್ಗಡ್ಡಿ ಬೆಳಗ್ತೀನಿ, ರಾಯರಿಗೆ ಮಾತ್ರ ತುಪ್ಪದ ದೀಪನೇ ಹಚ್ತೀನಿ ನಾನು. ನನಗೆ ಸಮಾಧಾನ ಅನಿಸುತ್ತೆ ಅಷ್ಟೇ, ಬೇರೆಯವ್ರು ಏನು ಅಂದ್ಕೋತಾರೋ ಗೊತ್ತಿಲ್ಲ. ನನಗೆ ಸಮಾಧಾನ, ನಾನು ಇಷ್ಟಪಟ್ಟು ಪೂಜೆ ಮಾಡೋದ್ರಿಂದ ನನಗೆ ತೃಪ್ತಿ ಆಗುತ್ತೆ. ಇಲ್ಲಿ ಇನ್ನೊಂದು ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ನಾನು ರಾಯರಿಗೆ ಕೈ ಮುಗಿತಾ ಇದ್ದೆ.
ನನ್ನ ಮಗನ ಬಗ್ಗೆ ನನ್ನ ಬಗ್ಗೆನೇ ಕೇಳಿಕೊಂಡು ರಾಯರಿಗೆ ಕೈ ಮುಗಿತಾ ಇದ್ದೆ. ಹೇಳ್ಬೇಕಂದ್ರೆ 2 ದಾಸವಾಳ ಹೂವನ್ನು ಪಟ್ಟನ್ ಬಿತ್ತು ಬಲಗಡೆಯಿಂದ. ನನಗದೇನು ಕೋಇನ್ಸಿಡೆಂಟ್ ಅಂತ ಗೊತ್ತಿಲ್ಲ. ನನ್ನ ಶಿವನ ಮೂರ್ತಿಯಿಂದನೂ ಬಿತ್ತು. ಅದು ಕ್ಲಿಪ್ಪು ಒಂದೇ ಸತಿ ಮಿಸ್ ಆಗಿಬಿಟ್ಟಿದೆ ಗೈಸ್ ಹೇಳ್ಬೇಕಂದ್ರೆ. ನನಗಂತೂ ಅದು ಬೇಜಾರಾಯಿತು ಹೇಳ್ಬೇಕಂದ್ರೆ. 2 ಹೂವು ಬಿತ್ತು. ನನಗಂತೂ ಖುಷಿ ಆಯಿತು. ದೇವ್ರು ನನ್ನ ಜೊತೆ ಇದ್ದಾರಲ್ಲ, ಜನ ಇಲ್ಲ ಅಂದರೂ ಜನಾರ್ದನ ಜೊತೆಲಿರ್ತಾರೆ ಅಂತ ಹೇಳ್ತಾರಲ್ಲ, ಅದು ನನಗೆ ನಿಜ ಅನ್ನಿಸ್ತು. ಖುಷಿ ಆಯಿತು ನನಗೆ ಹೇಳ್ಬೇಕಂದ್ರೆ. 2 ದೇವರು ಬಲಗಡೆನೇ ಹೂವು ಕೊಡ್ತು. ಆನ್ ಟೈಮಲ್ಲೇ ಕೊಡ್ತು ಹೇಳ್ಬೇಕಂದ್ರೆ. ಇಲ್ಲಿ ದೇವ್ರ ಮನೆ ಹಳೆ ಹೂವು ಎಲ್ಲ ಎತ್ತಿ ಒಂದು ನಮ್ಮ ತೆಂಗಿನ ಗಿಡಕ್ಕೆ ಬುಡಕ್ಕೆ ಹಾಕ್ಬಿಡ್ತೀನಿ ನಾನು. ಇಲ್ಲಿ ನಮ್ಮ ಚಿಕ್ಕದು ಸ್ನಾನ ಮಾಡಿಸು ಅಂತ ಬಂತು. ಅವನಿಗೂ ಸ್ನಾನ ಎಲ್ಲ ಮಾಡಿಸಿ ಅವನಿಗೂ ರೆಡಿ ಮಾಡ್ತಾಯಿದ್ದೆ. ಚೇಷ್ಟೆ ಜಾಸ್ತಿ ಒಂದು. ಫೋನು ವಿಡಿಯೋ ಆನ್ ಆಯಿತು ಅಂತಂದರೆ ಚೇಷ್ಟೆ ಮಾಡೋದು ಜಾಸ್ತಿ. ಇಲ್ಲೂ ಅದೇ ಥರ ನಡೀತಾ ಇದೆ. ಬೆಳಗ್ಗೆ ಕರೆದೆ ಆಯಿತಾ, ಬಾರೋ ಸ್ನಾನ ಮಾಡಿಸ್ತಿದ್ದೆ, ನಾನು ಬರೋಲ್ಲ ಅಂದ್ಬಿಟ್ಟು ಹೋದ. ಆಮೇಲೆ ಏನಾಯ್ತೋ ಗೊತ್ತಿಲ್ಲ, ಅಮ್ಮ ಸ್ನಾನ ಮಾಡಿಸೋ ಅಂತ ಹಿಂದೆ ಮುಂದೆ ಅಲೀತಾ ಇತ್ತು. ಸ್ನಾನ ಮಾಡ್ಸೋಕ್ಕೆ ಬಿಡಲಿಲ್ಲ. ಮಾಡಿಸ್ಕೊಂತ ಹಂಗೂನು. ಅವನಿಗೂ ನೆಗಡಿ ಕೆಮ್ಮಾಗ್ಬಿಟ್ಟಿದೆ. ನನ್ನ ಹತ್ರ ಕಣ್ಕಪ್ ಇರಲಿಲ್ಲ, ಹಂಗಾಗಿ ಐಲೈನರಲ್ಲೇ ಇಡ್ತಾ ಇದ್ದಿದ್ದು ನಾನು ಅವನಿಗೆ. ನಮ್ಮಪ್ಪ ಹೊಲ್ತಕ್ಕೆ ಬೇರೆ ಹೋಗೋಣ ಅಂತ ಹೇಳಿತ್ತು. ಬಿಸಿಲು ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ, ಇರು ಹುಣ್ಸೆಹಣ್ಣು ಎತ್ತಿಕ್ಕೋಣ ಅಂತ ಹೇಳ್ಬಿಟ್ಟು ಹುಣ್ಸೆಹಣ್ಣು ಎತ್ತಿಕ್ತು. ಹುಣ್ಸೆಹಣ್ಣೆಲ್ಲ ಕಿತ್ತು ಚಚ್ಚೆಲ್ಲ ಮಡಗ್ಬಿಟ್ಟಿದ್ದು. ಇದು ಲಾಸ್ಟು ಒಂದು ಸ್ವಲ್ಪ ಹುಣ್ಸೆಹಣ್ಣು ಇತ್ತು ಅಂತ ಹೇಳ್ತಾಯಿತ್ತು ನಮ್ಮಪ್ಪ. ಇವಾಗೆಲ್ಲ ವಸಂತ ಕಾಲ ಆಗಿರೋದ್ರಿಂದ ಹಳೆ ಎಲೆ ಎಲ್ಲ ಉದುರಿ ಹೊಸ ಚಿಗುರು ಬರೋ ಟೈಮಲ್ಲಿ ಎಲೆ ಮರೆಯಲ್ಲಿ ಇದ್ದಿದ್ದ ಕಾಯಿಗಳೆಲ್ಲ ಹೊರಗೆ ಕಾಣಿಸ್ತವೆ. ಹಾಗಾಗಿ ಒಂದು ಸ್ವಲ್ಪ ಸಿಕ್ತು ಹುಣ್ಸೆಹಣ್ಣು, ತೊಗೊಂಬಂದಿತ್ತಪ್ಪ. ಎಲ್ಲ ಚಚ್ಚಿಟ್ಟಿರು, ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ ಅಪ್ಪ ಚಚ್ಚಿರೋದನ್ನ. ಚಚ್ಚಿ ಎಲ್ಲ ಕ್ಲೀನ್ ಮಾಡಿ ಇಕ್ಕಿತ್ತು. ಇವಾಗೆಲ್ಲ ಒಂದು ಕವರ್ಗೆ ಹಾಕಿ ನಾವು ಒಳಗಡೆ ಒಂದು ಸ್ವಲ್ಪ ಶೋಧಿಸ್ಕೊಂಡು ಮಡಿಕೊಂಬಿಟ್ರೆ ನಮ್ಗೆ ವರ್ಷಕ್ಕೆ ಆಗೋಷ್ಟು ಹುಣ್ಸೆಹಣ್ಣು ಆಗುತ್ತೆ. ಇದು ಮನೆ ಸ್ವಲ್ಪ ಮಡಿಕೊಂಡಿದ್ದೀನಿ, ಅದ್ರ ಜೊತೆ ಇದು ನನಗೆ ವರ್ಷಕ್ಕೆ ಆಗೋಷ್ಟು ಆಗುತ್ತೆ. ಎಲ್ಲನೂ ಕೊಂಡ್ಕೊಂಡು ತಿನ್ನಬೇಕು ಅಂದರೆ ಹೆಂಗೆ ಗೈಸ್ ಅಲ್ಲ. ಇವಾಗ ಸಿಟಿ ಸೈಡ್ ಇರೋರು, ಹೊರಗಡೆ ಇರೋದು ಎಲ್ಲನೂ ದುಡ್ಡು ಕೊಟ್ಟು ತೊಗೊಬೇಕು. ಅಂಥವರೆಲ್ಲ ಏನು ಮಾಡಬೇಕು? ಇಲ್ಲಿ ನಮ್ಗೆ ಆದಷ್ಟು ನಮಗೆ ಸಿಗುತ್ತೆ. ನಮ್ಗೆ ಅದೇ ಖುಷಿ ಹೇಳ್ಬೇಕಂದ್ರೆ. ಹೋಗ್ತಾ ಇದ್ದ ನಮ್ಮ ಗುಬ್ಬಿ. ಅವನು ಏನು ಗೊತ್ತಾ, ಅವ್ನ ಕೈಲಿ ಆಗಲ್ಲ ಏನು ಕೆಲಸ ಮಾಡೋಕ್ಕೂ. ಇನ್ನು ಚಿಕ್ಕವನಲ್ಲ, ಆದರೂ ನಾನು ಮಾಡ್ತೀನಿ ಎಲ್ಲದಕ್ಕೂ ಬರುತ್ತೆ, ನಾನು ಮಾಡ್ತೀನಿ ಅಂತ. ಕೈಲಿ ಆಗಲಿಲ್ಲ ಅಂದರೂ ಬರುತ್ತೆ, ನಾನು ಮಾಡಬೇಕು ಅಂತ ಅದೇ ಖುಷಿ ಅದ್ರದ್ದು. ಅದಾದಮೇಲೆ ಅಪ್ಪ ಹೊಲ್ತಕ್ಕೆ ಹೋಗೋಣ ಬರ್ರಿ, ಇಲ್ಲಿ ಎಣ್ಗಿಸ್ತಿದ್ದೀರಾ ಅಂದ್ಬಿಟ್ಟು ಮಾವಿನಕಾಯಿ ಕೊಡಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಡೋಯ್ತು. ನೋಡಿದ್ರೆ ಮಾವಿನಕಾಯಿ ಇರಲಿಲ್ಲ. ಹೇಳ್ಬೇಕಾದ್ರೆ ಇದು ನಮ್ಮದೇನೆ ಮರ, ಮಾವಿನ ಮರಗಳಿವು ಎಲ್ಲ ಹುಳಿ ಮಾವಿನಕಾಯಿ ಆಯಿತಾ. ನಮ್ಮದ್ರಲ್ಲಿ ತೋತಾಪುರಿ ಇರಲಿಲ್ಲ. ಬಟ್ ನಾವು ಹುಳಿ ಮಾವಿನಕಾಯಿ ತಿನ್ನೋಕ್ಕಾಗಲ್ಲ ಅಲ್ಲ. ನವಿಲು ಗರಿನೂ ಸಿಕ್ತು. ಇದೆ ನೋಡಿ ಹುಣಸೆ ಮರ. ಇದೆಲ್ಲ ಹಳೆ ಎಲೆ ಎಲ್ಲ ಉದುರಿರೋದ್ರಿಂದ ಹುಣಸೆಕಾಯಿ ಎಲ್ಲ ಸ್ವಲ್ಪ ಕಾಣಿಸ್ತಾ ಇದ್ದಿದ್ದರಿಂದ ಕಿತ್ಕೊಂತಪ್ಪ. ಅದೊಂದು ಒಂದು 3 ಇದೆ ಸುಮಾರು. ಇವೆಲ್ಲ ಒಂದು 20 ವರ್ಷದ ಮರಗಳು. ಏನು ಆವಾಗಿಂದ ಹುಣಸೆಕಾಯಿ ಏನು ಬಿಡ್ತಾ ಇರಲಿಲ್ಲ. ಈ ಒಂದು 2 ವರ್ಷದಿಂದ ಹುಣಸೆಕಾಯಿ ಬಿಡ್ತಾ ಇರೋದು. ಅದಕ್ಕೆ ಎಲ್ಲ ಟೈಮ್ ಅಂತಾರಲ್ಲ, ಹಂಗೆ ಒಂದು 20 ವರ್ಷದಿಂದ ಏನು ಬಿಡ್ತಾ ಇರಲಿಲ್ಲ. ಸುಮಾರು ಹಳೆಯ ಗಿಡಗಳು ಇವೆಲ್ಲ. ಎಲ್ಲೋ ಇಲ್ಲಿ ಬೊಮ್ಮನಹಳ್ಳಿ ಕ್ರಾಸಲ್ಲಿ ಇತ್ತು. ಅದೇ ಈ ಚಿಕ್ಕ ಮಾವಿನಕಾಯಿ ಗೈಸ್ ಹೇಳಬೇಕು. ನಾನು ತೋತಾಪುರಿ ಇರುತ್ತೆ ಅಂದ್ಕೊಂಡು ಬಂದೆ, ಬಟ್ ಇರಲಿಲ್ಲ ನೋಡಿ, ಇಷ್ಟು ಕಿತ್ಕೊಬಂದಿದೆ. ಇದು ಬೊಮ್ಮನಹಳ್ಳಿ ಕ್ರಾಸ್ ಅಂತ ಐತೆ, ಅಲ್ಲಿ ಕಿತ್ಕೊಂಬಂತು ಪಾಪ, ಮಕ್ಕಳು ಬಂದಿದ್ದಾವಲ್ಲ ಅಂದ್ಬಿಟ್ಟು. ಉಪ್ಪೆಲ್ಲ ತಗೊಂಡೋಗಿದ್ದೆ, ಉಪ್ಪು ಖಾರ ಪುಡಿ ನೀರೆಲ್ಲ ತಗೊಂಡೋಗಿದ್ದೆ, ಬೆಲ್ಲ ಎಲ್ಲ ತಗೊಂಡೋಗಿದ್ದೆ. ಖಾರ ಆದರೆ ಮಕ್ಕಳು ಬಡ್ಕೋತವೆ ಅಂದ್ಬಿಟ್ಟು. ನಮ್ಮ ಚಿಕ್ಕದು ಅದು ನನಗೆ ಬೇಕು ಅಂತ ಹಿಂಸೆ ಕೊಡ್ತಾಯಿತ್ತು. ಅದಕ್ಕೆ ಸ್ವಲ್ಪ ತಿನ್ನಿಸ್ದೆ. ಅವ್ನಿಗೆ ಹುಷಾರಿಲ್ಲ, ನೆಗಡಿ ಕೆಮ್ಮಾಗೈತೆ ಲೈಟಾಗಿ, ಆದರೂ ತಿನ್ನಬೇಕು ಅಂತ ಹಠ ಮಾಡ್ತಿತ್ತು. ಅವ್ರ ಅಪ್ಪ ಅಮ್ಮ ಈ ವಿಡಿಯೋ ನೋಡ್ತೀರಿ, ಸಾರಿ ಆಯಿತಾ, ಬೈಕೋಬೇಡಿ ನನ್ನ. ಅವನಿಗೇನು ಜಾಸ್ತಿ ಕೊಟ್ಟಿಲ್ಲ, ಒಂದು ಸ್ವಲ್ಪ ಕೊಟ್ಟೆ, ಒಂದು ಹೆಬ್ಬೆಟ್ಟಷ್ಟು ಕೊಟ್ಟೆ ನಾನು. ತಿನ್ಕೊಂಡು ಕುಂತಿತ್ತು. ನೋಡೋಕೆ ಅದಷ್ಟಪ್ಪ ಇಟ್ಕೊಂಡಿದ್ದಾನೆ, ಬಟ್ ತಿಂದಿಲ್ಲ ಅವನು. ಹುಳಿ ಜಾಸ್ತಿ ಖಾರ ಹುಳಿ ಎಲ್ಲ ತಿನ್ನಲ್ಲ. ಅವ್ನಿಗೆ ಅಗ್ಯೋಕ್ಕೂ ಆಯ್ತಾ ಇರಲಿಲ್ಲ. ಹುಳಿ ಅಲ್ಲೆಲ್ಲ ಜುಮ್ ಅಂತ ಇತ್ತು, ಮುರಿಯೋಕ್ಕೂ ಆಯ್ತಾ ಇರಲಿಲ್ಲ. ಆದರೂ ಚಿನ್ಮಯ್ ತಿಂತಿದ್ದಲ್ಲ, ಅವನ ಹತ್ರ ಕಿತ್ಕೊಂಡು ತಿಂತಾ ಇದ್ದ ಅಷ್ಟೇನೆ. ಇವರಿಬ್ಬರು ಕಿತ್ತಾಡೋದು ನೋಡೋಕ್ಕೆ ಇರಿಟೇಟ್ ಆಗುತ್ತೆ ಆ ಟೈಮಲ್ಲಿ. ಆದರೆ ಆಮೇಲೆ ಖುಷಿ ಆಗುತ್ತೆ, ಎಷ್ಟು ಚೆನ್ನಾಗಿ ಆಟ ಆಡ್ತಾರಲ್ಲ ಅಂದ್ಬಿಟ್ಟು. ಟೈಮ್ ಪಾಸ್ ಆಗುತ್ತೆ. ಇನ್ನೂ ಒಂದು ಟಿ ವಿನೂ ಬೇಕಾಗಲ್ಲ, ಫೋನು ಬೇಕಾಗಲ್ಲ. ಇವರಿಬ್ಬರು ಮುದ್ದಾಗಿ ಆಟ ಆಡೋದು, ಕಿತ್ತಾಟ ಬಿಡಿಸೋದು, ಇವ್ರಿಗೆ ತಿನ್ನಿಸೋದು, ಊಟ ಮಾಡಿಸೋದು, ಬಟ್ಟೆ ಒಗ್ಸೋದು, ಇದರಲ್ಲೇ ನನ್ನ ಟೈಮ್ ಪಾಸ್ ಆಗೇ ಹೋಗ್ಬಿಡುತ್ತೆ.
ಚಿನ್ಮಯ್ ಹೇಳ್ಬೇಕಂದ್ರೆ ಇವನಿಗಿಂತ ತೀಟೆ ಕಿರಿಸ್ತಿದ್ದಿದ್ದು ಜಾಸ್ತಿ. ಇದು ಬೇಕು ಅಂದರೆ ಬೇಕು ಅನ್ನೋಷ್ಟು ಆಟ. ಆವಾಗ ನಮ್ಮ ನಮಿತ ಕಂಪೇರ್ ಮಾಡಿದ್ರೆ ಚಿನ್ಮಯ್ ಅಂತೂ ಹೆವಿ ತೀಟೆ. ಇವನು ಸ್ವಲ್ಪ ಬೆಟರು ನಮ್ಮಿ. ಅವನಂಗೆಲ್ಲ ಕಿರ್ಚೋದೇ ಜಾಸ್ತಿ. ಅವಾಗ ಅಷ್ಟು ಹಠ ಮಾಡ್ತಿದ್ದ ಅವನು. ನಾನು ಉಪ್ಪೆಲ್ಲ ತಗೊಂಡೋಗ್ಬಿಟ್ಟಿದ್ದೆ. ನಮ್ಮ ಚಿಕ್ಕದಕ್ಕೆ ಖಾರ, ಅವ್ನು ಖಾರ ತಿನ್ನಲ್ಲ ಆಯಿತಾ. ಆದ್ರೂ ನಮ್ಮ ಚಿನ್ಮಯ್ ಏನು ಮಾಡ್ತಾನೋ ಅವ್ನು ಅದನ್ನು ಮಾಡಬೇಕು. ಕಿತ್ತು ಮಾಡಿಕೊಳ್ಳೋಣ ಅಂತ ಏನೇನೋ ನೈಸ್ ಮಾಡಿ ಇಸ್ಕೊಂಡಿದ್ದೀನಿ. ಇಸ್ಕೊಂಬಿಟ್ಟೆ, ಒಂದು ಸ್ವಲ್ಪನೇ ತಿನ್ನಿಸಿದ್ದು ಇಸ್ಕೊಬಿಟ್ಟೆ. ಅವನು ಅದು ನೀನು ಯಾಕೆ ಆ ಕಡೆ ಎಸ್ತೆ ಅಂತೆಲ್ಲ ಕೇಳ್ತಾ ಇದ್ದ. ನಮ್ಮಪ್ಪ ಸಾಕ್ಬಿಡೋ ಅಂತು. ಇಲ್ಲಿ ಹುಣಸೆ ಗಿಡದ ಮರದಲ್ಲಿ ಮಗ್ಲಲ್ಲಿ ಒಂದು ಹಲಸಿನ ಮರ ಆಯ್ತು. ಈ ವರ್ಷನೇ ಇದು ಕಾಯಿ ಬಿಟ್ಟಿರೋದು ಹೇಳ್ಬೇಕು ಅಂದರೆ. ನೋಡಬೇಕು ಅಪ್ಪ ಇಲ್ಲ ಇದು ಇಲ್ಲಿ ಕುಂತಾಗೆಲ್ಲನೂ ಇಲ್ಲಿ ಮಾವಿನಕಾಯಿ ತಿಂತಿದ್ವಲ್ಲ, ಹಳಸಿನಣ್ಣು ವಾಸನೆ ಗಮ್ಮಂತಾಯಿತು. ನಾನು ಅಪ್ಪಂಗೆ ಹೇಳ್ತಾಯಿದ್ದೆ, ಅಪ್ಪ ಇಲ್ಲೆಲ್ಲೋ ಹಳಸಿನಣ್ಣು ಐತೆ ಕಣಪ್ಪ ಅಂತ. ಇರಂಗೈತಿರಮ್ಮ ನೋಡೋಣ, ಮಾವಿನಕಾಯಿ ತಿನ್ಬಿಟ್ಟು ನೋಡೋಣ ಅಂತಂತು. ನೋಡಿದ್ರೆ ಇದು ಹಣ್ಣಾಗಿತ್ತು. ಇದು ಯೆಲ್ಲೋ ಕಲರ್ ತೊಳೆ. ನಮ್ಮ ಮನೇಲಿ ತಿನ್ನಲ್ಲ, ಆದ್ರೂ ಕಿತ್ಕೊಂಡ್ಬಂದ್ವಿ. ಇಲ್ಲಿ ನಮ್ಮ ಅಜ್ಜಿನ ಮುಚ್ಚಿರೋದಿಲ್ಲಿ ಹೊಲ್ತಕ್ಕೆ ಬಂದಿದ್ದಾಯಿತು. ಮಾವಿನಕಾಯಿ ಆಟ ಆಡ್ತಿದ್ದನಲ್ಲೆಲ್ಲ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿತ್ತು ಅಪ್ಪ. ಒಂಬಳೆಕಾಯಿಗೆ ತೋಟಕ್ಕೆ ಹೋಗೋಣ ಅಂತ. ಏನೋ ಗೊತ್ತಿಲ್ಲ, ಅಪ್ಪನೇ ಹೋಗಿ ಬಂದ್ಬಿಡ್ತು. ಮತ್ತೆ ನನಗೆ ಕರೆದ್ರೆ ಇಲ್ಲೆಲ್ಲ ಹೊಲ್ತವ ಪೀಸ್ಫುಲ್ ಜಾಗ ಗೈಸ್. ಹೇಳ್ಬೇಕಂದ್ರೆ ಆರಾಮ್ಸಾಗಿ ಇದ್ಬಿಟ್ಟು ಬರ್ಬೋದು. ಬಟ್ ನಾನು ಯಾವಾಗಲೂ ಹೊಲ್ತಕ್ಕೆ ಹೋಗಲ್ಲ, ಅದೇ ಬೇಜಾರು ನನಗೆ. ನಂಗೆ ಟೈಮೇ ಸಿಗಲ್ಲ, ವೀಕೆಂಡಲ್ಲೂ ಸಿಗಲ್ಲ ನನಗೆ. ಒಂದು ಬಾಟ್ಲು ನೀರು ತೊಗೊಂಡು, ಮಕ್ಕಳು ಬೇರೆ ಬರ್ತಾರಲ್ವ, ಖಾರ ಇರುತ್ತೆ ಅಂದ್ಬಿಟ್ಟು ನೀರು ತೊಗೊಂಡು ಬಂದೆ. ನೋಡಿದ್ರೆ ಹುಳಿ ಮಾವಿನಕಾಯಿ ನಮ್ಮದ್ರಲ್ಲಿ ತೋತಾಪುರಿನೇ ಇಲ್ಲ ಆಯಿತಾ. ಹುಳಿ ಮಾವಿನಕಾಯಿ ಅಂತೂ ತಿನ್ನೋಕ್ಕಾಗಲ್ಲ. ಅದಕ್ಕೆ ನಾನು ಅಪ್ಪಗೆ ಹೇಳಿದ್ಕೆ ಇಲ್ಲಿ ಹಿಂದೆ ಬಂದು ಕುಂತಿದ್ದೀವಿ. ಅಲ್ಲೆಲ್ಲೋ ಇಲ್ಲಿ ಬೊಮ್ಮನಹಳ್ಳಿ ಕ್ರಾಸ್ ಅಂತ ಐತೆ, ಅಲ್ಲಿ ಹೋಗಿ ಮಾವಿನಕಾಯಿ ಕಿತ್ಕೊಬಂತು. ಅದು ಎಂಥದ್ದು ಇಷ್ಟಿಷ್ಟೇ ಮಾವಿನಕಾಯಿ. ಕೊಡಿಲ್ಲ ಅದೊಂದು ಮಾವಿನಕಾಯಿ ಚಿನ್ಮಯ್, ಅದು ಕೊಡಿಲ್ಲ ಮಾವಿನಕಾಯಿ. ಉಪ್ಪಿನ ಬಾಕ್ಸ್ ಹಾಕು. ಇಷ್ಟೈತೆ ಮಾವಿನಕಾಯಿ. ಒಂದು ನಾಲ್ಕು ಒಂದು 5 ಕಿತ್ಕೊಬಂತು ಅಷ್ಟೇನೆ. ಎಷ್ಟು? 10 ಅಲ್ಲ, 10 ಆಯ್ತಾ? ಕಿತ್ಕೊಬಂತು. ನಮ್ಮದ್ರಲ್ಲಿ ಒಂದು ಸ್ವಲ್ಪ ಹುಳಿ ಮಾವಿನಕಾಯಿ ಕಿತ್ಕೊಬಂದಿದ್ದೀನಿ. ತೋತಾಪುರಿ ಹೆಂಗಿದ್ರು ಇರಲಿಲ್ಲ ಅಲ್ಲ, ಅಟ್ಲೀಸ್ಟ್ ಹುಳಿ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಸ್ವಲ್ಪ ಕಿತ್ಕೊಂಡೆ. ಒಂದು 5 ಕಿತ್ಕೊಂಡೆ. ಅದು ಬಿಟ್ಟರೆ ಎಲ್ಲ ಇಷ್ಟು ತಿಂತವು ಮಾವಿನಕಾಯಿ. ಇಷ್ಟಪ್ಪ ಮಾವಿನಕಾಯಲ್ಲಿ 3 ಮಾವಿನಕಾಯಿನ ಚುಚ್ತೇನೆ ಅಪ್ಪ ಅಷ್ಟೇನೆ. 3 ತಿನ್ನಕ್ಕಾಗಿದ್ದು. ಸ್ವಲ್ಪ ಒಗ್ರು ಇತ್ತಲ್ವಾ, ಒಗ್ರು ಇತ್ತು, ತಿನ್ನಕ್ ಭಯ ನನಗೆ. ಯಾಕಂದ್ರೆ ಇವಾಗ ಮಳೆ ಒಯ್ದು ನಿಂತಿರೋದ್ರಿಂದ ಕೆಮ್ಮು ಜ್ವರ ನೆಗಡಿ ಬರೋ ಸಾಧ್ಯತೆಗಳು ಇರ್ತವೆ. ಬೇಡ ಬೇಡ ಅಂತ ಒಂದು 2 ಸತಿ ನಮ್ಮ ಅಪ್ಪ ಹೇಳ್ತು. ಆಯ್ತು ಬರೋದು ಬಂದ್ಬಿಟ್ಟಿದ್ದೀರಾ, ಒಂದು ಸ್ವಲ್ಪ ತಿನ್ಕೊಳ್ರಿ ಅಂತ ಹೇಳಿದ್ರಿಂದ ಸ್ವಲ್ಪ ತಿನ್ಕೊಂಡ್ವಿ. ಅವ್ರು ಹೇಳೋದು ಸರಿ ಅಲ್ವಾ. ಭೂಮಿ ಚೆನ್ನಾಗಿ ಬಿಸಿಲು ಕಾದಿರುತ್ತೆ, ಇದ್ದಕ್ಕಿದ್ದಂಗೆ ಮಳೆ ಬಂದರೆ ಕಾಯಿಲೆ ಬರುವಂಥದ್ದು, ನೆಗಡಿ ಕೆಮ್ಮು ಜ್ವರ ಈ ಥರದಂಥ ಬರೋವಂಥ ಚಾನ್ಸಸ್ ತುಂಬ ಇರುತ್ತೆ ಅಲ್ಲ. ಅವ್ರಿಗೊಂದು ಐಡಿಯಾ ಇರುತ್ತೆ, ಅಂದಾಜು ಇರುತ್ತೆ. ನಾನು ಹಂಗಾಗಿ ಕೆಲವೊಂದು ಕೇಳ್ತೀನಿ. ವಿಡಿಯೋ ಕಾಲ್ ಮಾಡ್ತಾ ಇಲ್ಲ, ಬೈಲಿ ಮಾವಿನಕಾಯಿ ಹೆಂಗಿತ್ತು ಹೇಳಿ ಬೈಲಿ. ಅಪ್ಪ ಎಲ್ಲ ಮಾವಿನಕಾಯಿ ಎಲ್ಲ ತಗೊಂಡು ಹಲಸಿನಕಾಯಿ ಎಲ್ಲ ಹೊತ್ಕೊಂತು. ಹೋಗೋಣ ಬರ್ರಿ ಅಂತ. ಇದು ನಮ್ಮ ಮುನಿಯಪ್ಪನ ಗುಡಿ. ಹೇಳ್ಬೇಕಂದ್ರೆ ಇದರಿಂದ ಒಂದು ದಾಸವಾಳ ಗಿಡ ಹಾಕೊಂಡೈತಪ್ಪ ಆಯಿತಾ. ಸುಮಾರು ಹೂವು ಬಿಡುತ್ತೆ. ನಾವೇನು ಇಲ್ಲಿ ಸಾಮಾನ್ಯವಾಗಿ ಬರಲ್ಲ ಜಾಸ್ತಿ, ಹಂಗಾಗಿ ಕಿತ್ಕೊಳಲ್ಲ. ಅನ್ಎಕ್ಸ್ಪೆಕ್ಟೆಡಾಗಿ ಹೋದ್ನಲ್ಲ, ಅಪ್ಪನೂ ಮನೆ ತವಿತ್ತು. ಹೂವೆಲ್ಲ ಮಗ್ಗೆಲ್ಲ ಕಿತ್ಕೊಂಡೆ. ಮಗ್ಗಿ ಏನಿಲ್ಲ ಅಂದ್ರೂ ಒಂದು 10-15 ಮಗ್ಗು ಸಿಕ್ತು. ಹೇಳ್ಬೇಕಂದ್ರೆ ನೆಕ್ಸ್ಟ್ ಡೇ ಪೂಜೆಗಾಗತ್ತೆ ಅಂದ್ಬಿಟ್ಟು ಕಿತ್ಕೊಂಡೆ ನಾನು. ಸುಮಾರು ಬಗ್ಗು ಇಲ್ಲಿ ಇಟ್ಟಿದ್ದೀನಿ ನಾನು ಮಂಟಪದ ಮೇಲೆ, ನೋಡ್ತಾ ಇರ್ಬೋದು ನೀವು. ಸುಮಾರು ಮಗ್ಗು ಸಿಕ್ತು. ಹೇಳ್ಬೇಕಂದ್ರೆ ಪೂಜೆಗೆ ಸಾಕು. ನಮ್ಮ ಮನೆಗೆ ಡೈಲಿ ಇಷ್ಟಿಷ್ಟು ಹೂವು ಇಡ್ತೀವಿ. ಹಳ್ಳಿರೋದನ್ನೆಲ್ಲ ಕಿತ್ಕೊಂಡು ನಮ್ಮಪ್ಪ ನನ್ನ ಮಗ ಇಬ್ಬರು ಇಲ್ಲೇ ಮುನಿಯಪ್ಪನ ಗುಡಿ ಇದೆಯಲ್ಲ ಅಲ್ಲೆಲ್ಲ ಇಡ್ತಾಯಿದ್ರು. ನನ್ನ ಮಗಂಗೆ ಇವಾಗ ಪೂಜೆ ಮಾಡೋದ್ರ ಮೇಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ. ಹಾಗಾಗಿ ಪೂಜೆ ಎಲ್ಲ ಇಷ್ಟಪಟ್ಟು ಮಾಡ್ತಾನೆ. ಕಷ್ಟಪಟ್ಟು ಮಾಡಿದ್ರೆ ಯಾವುದು ಫಲ ಸಿಗಲ್ಲ ಗೈಸ್, ಇಷ್ಟಪಟ್ಟು ಮಾಡಬೇಕು. ಹಾಗಾಗಿ ನಾನು ಅವನಿಗೆಲ್ಲ ಕೆಲವೊಂದನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಪೂಜೆ ಮಾಡೋದು ಕೆಲವೊಂದನ್ನು ನಾನು ಅವನಿಗೆ ಹೇಳ್ಕೊಡೋಕೆ ಟ್ರೈ ಮಾಡ್ತಾಯಿದ್ದೀನಿ. ಅವನು ಕಲ್ತ್ಕೊಳ್ತಿದ್ದಾನೆ. ಮಕ್ಕಳು ಹೆಂಗೆಂಗೋ ಬೆಳೆಯೋದು ಮುಖ್ಯ ಅಲ್ಲ, ಹಿಂಗೆ ಬೆಳಿಬೇಕಲ್ವ. ಹಾಗಾಗಿ ಇಲ್ಲಿ ನಮ್ಮ ಹೊಲ್ತವೇನೇ ಕರಡಿ ತೋಡಿರೋದಂತೆ ನಮ್ಮಪ್ಪ ತೋರಿಸ್ತಾ ಇತ್ತು ಮಕ್ಕಳಿಗೆಲ್ಲನೂ. ಇಲ್ಲಿ ನೈಟ್ ಎಣ್ಣೆ ಹಚ್ಚಿಸ್ಕೊಂಡೆ ನಾನು. ನನಗೆ ಫುಲ್ಲು ಹೇರ್ ಡ್ರೈ ಆಗಿಬಿಟ್ಟಿತ್ತು. ನನಗೆ ಗುಂಗುರು ಕೂದಲು ಜಾಸ್ತಿ ಇರೋದ್ರಿಂದ ಡ್ರೈ ಆಗಿಬಿಟ್ಟಿತ್ತು. ಎಣ್ಣೆ ಹಚ್ಚಿರಲಿಲ್ಲ ನಾನು ಸರಿಗೆ. ಹಾಗಾಗಿ ನಮ್ಮಮ್ಮ ಎಣ್ಣೆ ಹಚ್ಕೊಡ್ತೀನಿ ಅಂತ ಹೇಳ್ತಿತ್ತು. ನಮ್ಮಮ್ಮನ ಕಾಮಿಡಿ.
ಏನೇನೋ ಹೇಳ್ತಾ ಇತ್ತು. ಯಾರ್ದೋ ಯೂಟ್ಯೂಬ್ ಚಾನಲೆಲ್ಲ ನೋಡಿಕೊಂಡು ಈ ಥರ ಮಾತಾಡು ಆ ಥರ ಮಾತಾಡು ಅಂತೆಲ್ಲ ನನಗೆ ಗೈಡೆನ್ಸ್ ಕೊಡ್ತಾಯಿತ್ತು. ನಮ್ಮಪ್ಪ ಹೇಳ್ತಂತ ಈ ಥರ ಮಾತಾಡೋಕ್ಕೆ ಹೇಳೋಳಿಗೆ ಅಂದ್ಬಿಟ್ಟು ನಮ್ಮಪ್ಪ ಹೇಳಿದ್ನೆ ನಮ್ಮಮ್ಮ ರಿಮ್ಯಾಕ್ ಮಾಡಿ ಹೇಳ್ತಾಯಿತ್ತು, ಈ ಥರ ಮಾತಾಡ್ಬೇಕಂತೆ ಕಣೆ ನೀನು ಅಂತ ಹೇಳಿ. ನಮ್ಮ ಚಿನ್ಮಯ್ ಹಿಂಗೆ ಮಾತಾಡಮ್ಮ ಹಂಗೆ ಮಾತಾಡಮ್ಮ ಅಂತ ಹೇಳ್ತಿದ್ದ. ನನಗೆ ಸ್ವಲ್ಪ ನಗು ಬರ್ತಾಯಿತ್ತು ಆ ಟೈಮಲ್ಲಿ. ಎಣ್ಣೆ ಹಚ್ಚಿಸ್ಕೊಂಡು ಒಂದು ½ ನಾನು ನನ್ನ ಮಗ ನಮ್ಮಮ್ಮ 3 ಜನ ನಗಾಡಿದ್ದೀವಿ. ಅಪ್ಪ ಅಷ್ಟೊತ್ತಿಗಾಗಲೇ ಕೆಲ್ಸಕ್ಕೆ ಹೋಗಿರು, ನೈಟ್ ಶಿಫ್ಟು. ನಮ್ಮ ಅಪ್ಪಂಗೆ ಇದೊಂದು ಖುಷಿ ಸ್ಟಾರ್ಟ್ ಆಗಿಬಿಟ್ಟಿದೆ ಗೈಸ್, ನನ್ನ ಮಗಳು ಲೈಫು ಹೆಂಗೋ ಚೆನ್ನಾಗಿರುತ್ತೆ ಅನ್ನೋ ಒಂದು ಮೈಂಡಿಗೆ ಬಂದ್ಬಿಟ್ಟೈತೆ. ಹಾಗಾಗಿ ಏನಾದರೂ ಒಂದು ಸಜೆಷನ್ ಕೊಡ್ತಾ ಇರುತ್ತೆ, ಈ ಥರ ಮಾಡಬೇಕಲ್ವಾ, ಬಾ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅಂತೆಲ್ಲ ಹೇಳ್ತಾ ಇರುತ್ತೆ. ಸಖತ್ ನಕ್ಕಿದ್ದೀನಿ ಮಲ್ಗೋವರೆಗೂ. ಏನೇನೊಂದು 1/2 to 40 minutes ಹೆವಿ ಕಾಮಿಡಿ ಮಾಡ್ಕೊಂಡು ನಾನು ನನ್ನ ಮಗ ನಮ್ಮಮ್ಮ ತುಂಬ ನಕ್ಕೊಂಡು ಮಲ್ಕೊಂಡಿದ್ದಾಯ್ತು ಅವತ್ತು. ನನಗೆ ಏರ್ ಫಾಲ್ ಕಂಟ್ರೋಲ್ ಆಗಿಬಿಟ್ಟಿದೆ ಹೇಳ್ಬೇಕಂದ್ರೆ. ಮೊದಲಿಗಿಂತ ಒಂದು 50%, 50 ಏನು ಆಲ್ರೆಡಿ ಒಂದು 65 to 70% ಏರ್ ಫಾಲ್ ಕಂಟ್ರೋಲ್ ಆಗಿಬಿಟ್ಟಿದೆ. ಬೇಬಿ ಹೇರ್ಸ್ ಎಲ್ಲನೂ ಡೆವಲಪ್ ಆಗ್ತಾಯಿದೆ. ಅದ್ರ ಬಗ್ಗೆನೇ ಅಮ್ಮ ಹೇಳ್ತಾಯಿತ್ತು, ಕೂದಲೆಲ್ಲ ಚೆನ್ನಾಗಿ ಆಗ್ತಾಯಿದೆ ನಿನಗೆ, ಮೊದಲು ಥರ ಇಲ್ಲ ಅಂತ ಹೇಳಿ. ನನ್ನ ಪ್ರೀವಿಯಸ್ ಕಂಪ್ನಿನಲ್ಲಿ ನನಗೆ ಆಗ್ತಾನೇ ಇರಲಿಲ್ಲ ಕೆಲಸ ಮಾಡೋಕ್ಕೆ. ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗ್ತಾ ಇರೋದ್ರಿಂದ ಹೇರ್ ಫಾಲ್ ಎಲ್ಲ ಕಂಟ್ರೋಲ್ ಆಗಿದೆ. ನಮ್ಮಮ್ಮ ಅದೇ ಹೇಳ್ತಾಯಿತ್ತು, ನೀನು ಸ್ಕೂಲ್ಗೆ ಹೋಗಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಿನ್ನ ಕೂದಲು, ನಾನು ತಲೆ ತಿಕ್ಕೋಕ್ಕೆಲ್ಲ ಭಾರಿ ಹಿಂಸೆ ಮಾಡ್ತಿದ್ದೆ ನಿನಗೆ, ಇವಾಗ ನೋಡಿ ಹೆಂಗಾಗೈತೆ ಅಂತ ಹೇಳ್ತಾಯಿತ್ತು ನಮ್ಮಮ್ಮ. ಅದನ್ನೇ ಕೇಳಿಸ್ಕೊಂಡು ತಲೆಗೆ ಎಣ್ಣೆ ಹಚ್ಚಿಸ್ಕೊತಾ ಇದ್ದೆ. ನನಗೊಂದು ಸ್ವಲ್ಪ ಆರಾಮ್ ಅನಿಸುತ್ತೆ ನೈಟ್ ಹೊತ್ತು ಎಣ್ಣೆ ಹಚ್ಚಿಸ್ಕೊಂಡು ಮಲಿಕೊಂಡ್ರೆ. ನನಗೆ ಮೈಗ್ರೇನ್ ಇರೋದ್ರಿಂದ ಸ್ವಲ್ಪ ಆರಾಮ್ ಅನಿಸುತ್ತೆ. ಹಾಗಾಗಿ ಹೇಗಿತ್ತು ಇವತ್ತಿನ ವಿಡಿಯೋ? ಐ ಹೋಪ್ ಚೆನ್ನಾಗಿರುತ್ತೆ, ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಪೋರ್ಟ್ ಮಾಡಿ ಎಲ್ರೂ. ಬಾಯ್.